ಬೆಂಗಳೂರಿನಲ್ಲಿ ಕಾಕಿ ಮೇಲೆ ಕೈ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಪೊಲೀಸ್ ಮೇಲೇನೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಲಾಗಿದೆ. ಅದು ಕೂಡ ಜೆಡಿಎಸ್ನ ಲೀಡರ್ ಮಾಡಿರುವಂತಹ ಕೆಲಸ ಆಯಿತು. ಬೆಂಗಳೂರಿನಲ್ಲಿ ಪೊಲೀಸ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಾಕಿಯ ಮೇಲೆ ಜೆಡಿಎಸ್ ಲೀಡರ್ ಹಲ್ಲೆಯನ್ನ ಮಾಡಿರುವಂತಹ ಪ್ರಕರಣ ಇದು. ಗೊಟ್ಟಿಗೆರೆ ಮಂಜ ಎಂಬಾತ ದೌಲತ್ತನ್ನ ತೋರಿಸಿದ್ದಾನೆ. ತನ್ನ ವಾಹನವನ್ನ ತಡೆದಿದ್ದಕ್ಕೆ ಅಹಂಕಾರವನ್ನ ತೋರ್ಪಡಿಸಿದ್ದಾನೆ. ಗಾಡಿ ಅಡ್ಡ ಹಾಕ್ತೀಯಾ ಅನ್ನೋದಾಗಿ ದರ್ಪವನ್ನ ತೋರುತ್ತಾನೆ ಈತ. ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಈತ. ಕಾಲಿನಿಂದ ಹೊಡೆಯೋದಕ್ಕೂ ಕೂಡ ಈ ಮಂಜ ಯತ್ನಿಸಿರ್ತಾನೆ. ಹೇಳ್ಕೊಳ್ಳೋದಕ್ಕಿಂತ ಜೆಡಿಎಸ್ನ ಲೀಡರ್ ಅಂತೆ. ಗೊಟ್ಟಿಗೆರೆ ಮಂಜ ಅಂತ ಪೊಲೀಸ್ ಮೇಲೆ ನಡು ರಸ್ತೆಯಲ್ಲಿ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಿದ್ದಾರೆ ಅನ್ನೋ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಅವರ ಕಾಲರ್ ಪಟ್ಟಿಯನ್ನ, ಡ್ಯೂಟಿ ಮೇಲಿರುವಂಥ ಆಫೀಸರ್ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ತಳ್ತಾ ಎಂಥ ಒಂದು ದೌಲತ್ತನ್ನ ಪ್ರದರ್ಶನ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಕಾಲಲ್ಲೆಲ್ಲ ಒದೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಮಂಜ ಅನ್ನೋದಾಗಿ ಈತನ ಹೆಸರು. ಪೊಲೀಸರ ಮೇಲೆ ಈತ ನಡು ರಸ್ತೆಯಲ್ಲಿ ಅಂದ್ರೆ ಈತನ ವಾಹನ ತಡಿತಾರಂತೆ ಪೊಲೀಸರು, ಟ್ರಾಫಿಕ್ ಪೊಲೀಸರು, ಎಲ್ಲ ಅಧಿಕಾರ ಇದೆ. ಆದ್ರೆ ನನ್ನ ಗಾಡಿಯನ್ನೇ ಅಡ್ಡ ಹಾಕ್ತೀಯ ಅನ್ನೋದಾಗಿ ಈತ ವಾಗ್ವಾದಕ್ಕೆ ಇಳಿತಾನೆ. ಒಂದಿಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ. ಮೈ ಕೈ ಮುಟ್ಟಿ ಪೊಲೀಸರನ್ನ ತಳ್ಳಿ ಕಾಲಿನಿಂದ ತುಳಿಯೋದಕ್ಕೂ ಕೂಡ ಮುಂದಾಗಿದ್ದು ಸದ್ಯ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆತನನ್ನ ಲಾಕ್ ಮಾಡುವಂತ ಕೆಲಸ ಆಯಿತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.